ಅಲ್ಲಿ ನಾನು ಕೂತ್ಕೊಳ್ಳೋದು, ನೀನು ಬಿಡುದಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ? ವ್ಲಾಗ್ ಮಾಡಿದೆ ತುಂಬಾ ದಿವಸ ಆಯ್ತು, ಹಾಗಾಗಿ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ಗುರುವಾರನೇ ಬಂದೆ ಮಂಗಳೂರಿಗೆ ರಿಟರ್ನ್. ಇವತ್ತು ಸಂಡೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು 1 or 2 days ಇಲ್ಲಿರ್ಬೋದು. ಮತ್ತೆ ನಾನು ನನ್ನ ಅಮ್ಮನ ಮನೆಗೆ ಹೋಗ್ತೀನಿ. ಆಲ್ಮೋಸ್ಟ್ ನಾಳೆ ಹೋಗುವ ಅನ್ಕೊಂಡೆ, ಆದ್ರೆ ಕಣ್ಣು ನೋಡಿ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ, ಕಂಪ್ಲೀಟ್ ಆಗಿ ಕಮ್ಮಿ ಆಗಿಲ್ಲ. ಮತ್ತೆ ಇಲ್ಲಿಂದ ನಾನು 4 hours ಜರ್ನಿ ಮಾಡಿ ಹೋಗ್ಬೇಕು. ಹಾಗಾಗಿ ಹೋಗುವಾಗ ಮತ್ತೆ ಧೂಳೆಲ್ಲ ಹೋಗಿ ಮತ್ತೆ ಜಾಸ್ತಿ ಆಗ್ಬೋದು ಅನ್ನೋದಕ್ಕೋಸ್ಕರ ನಾನು 2 ದಿವಸ ನೋಡುವ, ಸ್ವಲ್ಪ ಕಮ್ಮಿ ಆದ್ಮೇಲೆ ಹೋಗುವ ಅಂತ ಇದ್ದೀನಿ. ಆಲ್ಮೋಸ್ಟ್ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೀನಿ, ನೋಡ್ಬೇಕು ಯಾವಾಗ ಹೋಗುದಂತ. ಇವತ್ತು ಸ್ಪೆಷಲ್ ಏನಂದ್ರೆ ರಸಂ ಮಾಡಿದ್ದೀನಿ, ಮತ್ತೆ ಅದಕ್ಕೆ ಕೊಡ್ಡಾಯಿ ಫ್ರೈ ಮಾಡಿದ್ದೀನಿ. ಫ್ರೈಗೆ ಮೀನೆಲ್ಲ ಕಟ್ ಮಾಡಿ ಮಸಾಲ ಹಾಕಿ ಇಟ್ಟಿದ್ದೀನಿ ಫ್ರಿಜ್ ಅಲ್ಲಿ, ಇನ್ನು ಫ್ರೈ ಮಾಡ್ಕೋಬೇಕು. ಅಲ್ಲಿ ನನ್ನ ಹಸ್ಬೆಂಡ್ ಮನೆಗೆ ಹೋಗಿದ್ದು ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲವನ್ನು. ಇದು ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಎಲ್ಲ ಕಮ್ಮಿ ಇತ್ತು, ಆದ್ರೂ ನಾನು ಹಾಕಿದ್ದೀನಿ. ಅಷ್ಟೇನ್ ರೀಚ್ ಆಗಿಲ್ಲ, ನನಗೆ ಗೊತ್ತಿಲ್ಲ ಎಲ್ಲರೂ ಬ್ಯುಸಿ ಇದ್ದಾರ ನೋಡಿಲ್ವಾ ಅಥವಾ ಯಾರಿಗೆ ಇಷ್ಟ ಆಗ್ಲಿಲ್ವಾ ಗೊತ್ತಿಲ್ಲ. ಇಲ್ಲಿದ್ದಾಗಲೇ ಚೆನ್ನಾಗಿ ರೀಚ್ ಆಗ್ತಾ ಇತ್ತು. ನಾನು ಮನೇಲಿದ್ದಾಗ ವ್ಲಾಗ್ ಮಾಡ್ತಿದ್ದೆ ಅಲ್ಲ, ನಂದು ಪ್ರಾಗ್ಯಂದ್ ಏನ್ ತೋರಿಸ್ತಾ ಇದ್ದೆ ನಾನು, ಅದು ನಿಮ್ಗೆ ಹೇಗಾಗ್ತದೆ ನಂಗೆ ಗೊತ್ತಿಲ್ಲ. ವ್ಲಾಗ್ ಇಷ್ಟ ಆಗ್ತಾ ಇದೆ ಇಲ್ಲಿ ಏನಾದ್ರು ಕಮೆಂಟ್ ಅಲ್ಲಿ ನನಗೆ ಹೇಳಿ ಯಾವ ತರ ನಿಮ್ ವ್ಲಾಗ್ ಬೇಕು. ನಂದು ಮತ್ತೆ ಪ್ರಾಗ್ಯಂದು ನಮ್ದು ಏನ್ ವ್ಲಾಗ್ ಮತ್ತೆ ಅದು ಇಷ್ಟ ಆಗುತ್ತದ, ಹೊರಗಡೆ ತೋರಿಸಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ನಿಮ್ಗೆ ಕುಕಿಂಗ್ ತೋರಿಸಿದ್ರೆ ಇಷ್ಟ ಆಗುತ್ತಾ, ಯಾವ ತರ ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ಹೇಳಿ. ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ, ಒಂದೊಂದ್ಸಲ ನೋಡಿದಾಗ ಬೇಜಾರಾಗುತ್ತೆ. ಕಷ್ಟಪಟ್ಟು ಎಡಿಟ್ ಮಾಡಿ ವಿಡಿಯೋ ಎಲ್ಲ ಮಾಡಿ ಅದಕ್ಕೋಸ್ಕರ ನಾವು ಟೈಮ್ ಕೊಟ್ಟಿರ್ತೀವಿ, ಅವಾಗ ವ್ಯೂಸ್ ಕಮ್ಮಿ ಬಂತಂದ್ರೆ ಬೇಜಾರಾಗುತ್ತೆ. ಹೇಗ್ ಬರ್ತಾ ಇದೆ ಅದನ್ನು ಹೇಳಿ, ಏನಾದ್ರೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಅದನ್ನು ಸಹ ಹೇಳಿ ವಿಡಿಯೋದಲ್ಲಿ. ಓಕೆ, ಇವಾಗ ಫ್ರೈಗೆ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಫಸ್ಟ್ ನಾನು ಅನ್ನಕ್ಕೆ ಇಟ್ಕೊಂತೀನಿ. ಗ್ಯಾಸ್ ಬೇರೆ ಖಾಲಿಯಾಗಿದೆ, ಇನ್ನು ಸಂಡೇ ಅಲ್ಲ, ಇವತ್ತು ಸಹ ಸಿಗುದಿಲ್ಲ. ಇನ್ನು ನಾಳೆ ನೋಡುದು, ಅದಕ್ಕೆ ಸ್ವಲ್ಪ ವೈಟ್ ರೈಸ್ ಮಾಡೋಣ ಅಂತ. ಇವತ್ತು ಬಾಯ್ಲ್ಡ್ ರೈಸ್ ಮಾಡ್ತಾ ಇಲ್ಲ, ರಸಮಿಗೆ ಒಳ್ಳೆ ಆಗ್ತದೆ ವೈಟ್ ರೈಸ್. ಹಾಗಾಗಿ ಈಗ ನಾನು ಫಸ್ಟ್ ರೈಸಿಗೆ ಇಟ್ಕೊಳ್ತೀನಿ. ಇಲ್ಲಿದ್ದಾಳೆ. ಹಾಯ್ ಪ್ರಜ್ಞಾ. ಹಾಯ್, ಏನ್ ಮಾಡ್ತಿದ್ಯಾ? ಬೆಳ್ಳುಳ್ಳಿ ನೋಡ್ತಾ ಇದೀಯಾ? ಹಾಯ್ ಮಾಡಿ ಎಲ್ಲರಿಗೂ. ತುಂಬಾ ದಿವಸ ಆಯ್ತಲ್ಲ ವ್ಲಾಗ್ ಮಾಡಿಲ್ಲ. ತುಂಬಾ ದಿವಸ ಎಲ್ಲ ಕಡೆ ಹೋಗಿ ಸುಸ್ತಾಗಿ ಹೋಯ್ತಲ್ಲ. ಇನ್ನು ಹೋಗ್ಲಿಕ್ಕೆ ಉಂಟಾ? ಮುಖ ತೋರಿಸಿ ಸ್ವಲ್ಪ. ಇವಾಗ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇವಾಗ ಫಿಶ್ ಫ್ರೈ ಮಾಡಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ಲ, ಈಗ ಫಿಶ್ ಫ್ರೈ ಮಾಡಲಿಕ್ಕೆ ಸ್ವಲ್ಪ ನಾನು ಎಣ್ಣೆನ ಹಾಕೊತಿದ್ದೀನಿ. ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ನೋಡಿ. ಇವಾಗ ಫ್ರೈಗೆ ಹಾಕೊಳ್ತಾ ಇದ್ದೀನಿ. ಇವಾಗ 1-2 ಪಾತ್ರೆ ತೊಳಿಲಿಕ್ಕಿತ್ತು. ಇರುವಾಗ ನಾನು ಪಟ್ಪಟ್ ಅಂತ ಅಲ್ಲೇ ತೊಳೆದಾಕ್ಬಿಡ್ತೀನಿ, ಮತ್ತು ರಾಶಿ ಮಾಡ್ಕೊಳ್ಳೋದಿಲ್ಲ. ಆವಾಗ ನಮಗೆ ಹೆವಿ ಅಂತ ಅನಿಸೋದಿಲ್ಲ. ಅಲ್ಲೇ ಬಿಟ್ಟರೆ ಇನ್ನೊಂದು 4 ಪಾತ್ರೆ ಆಗ್ತದೆ, ಆಮೇಲೆ ಫುಲ್ ಆಗ್ತದೆ. ಹಾಗಾಗಿ ನಿನ್ ಬೈಕಲ್ಲಿ ನಾನು ಬರುದಾ? ಕರ್ಕೊಂಡು ಹೋಗ್ತೀಯಾ? ಜಾಗದಲ್ಲಿ ಹೋಗುದಾ? ಡಬಲ್ ರೈಡ್ ಮಾಡ್ತೀಯಾ? ಮಾಡ್ತೀಯನ? ಅಲ್ಲಿ ನಾನು ಕೂತ್ಕೊಳ್ಳೋದು, ನೀನ್ ಬಿಡುದಾ?
ಬಿಸಿಲು ಚೆನ್ನಾಗಿದೆಯಲ್ಲ, ಹಾಗಾಗಿ ಅಕ್ಕಿ ಎಲ್ಲ ನಾನು ಇದು ಬಿಸಿಲಿಗೆ ಒಣಗಿಸಿದ್ದೆ ಸ್ವಲ್ಪ. ಇನ್ನು ನಾವು ಇರುವುದಿಲ್ಲಲ್ಲ ಜಾಸ್ತಿ, ಹಾಗಾಗಿ. ಇಲ್ಲಿ ನೋಡಿ ನಂದು ಗಿಡಗಳೆಲ್ಲ ಹೇಗಾಗಿದೆ. ಇಲ್ಲಿ ಒಂದು ಅರಶಿನ ಎಲೆ ಗಿಡ ಕೂಡ ನಟ್ಟಿದ್ದೀನಿ ನಾನು. ಪಾಪ ನಾನು ಇಲ್ಲದೆ ಇರಬೇಕಾದ್ರೆ ಓನರ್ ಮನೆಯವ್ರು ನೀರು ಹಾಕ್ತಾಯಿದ್ರು. ಬಸಳೆ ಕಟ್ ಮಾಡಿ ಒಂದ್ಸಲ ಸಾರು ಮಾಡಿದ್ದೀನಿ ನಾನು. ಹೋಗ್ಬೇಡ ಬಾ, ಇಷ್ಟು ತನಕ ಹೊರಗಡೆ ಹೋಗಂದ್ರೆ ಹೋಗ್ಲಿಲ್ಲ, ಈಗ ಹೋಗ್ತಾ ಇದ್ದಾಳೆ ಹೊರಗೆ ಬಿಸಿಲಲ್ಲಿ ಹೊರಗೆ ಹೋಗುದಲ್ಲ ಎಷ್ಟು ನೋಡಿ, ಮೈಯಲ್ಲೆಲ್ಲ ಮುಖದಲ್ಲೆಲ್ಲ ಬೆವರು ಬರ್ತಾ ಉಂಟು. ನಾನೀಗ ನನ್ನ ಆಫೀಸಿಗೆ ಹೋಗ್ತಾ ಇದ್ದೀನಿ, ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಲ್ಲ. ಸ್ಕೂಲಲ್ಲೇ ಅಂತ ಉಂಟು ಅಲ್ಲ, ಹೋಟ್ಲಿಗೆ ಹೋಗ್ತಾ ಇದ್ದೀನಿ. ಯಾರ ಹೋಟ್ಲಿಗೆ? ಹೋಟ್ಲಿಗಲ್ಲ, ಇದು ಏನಂದ್ರೆ ಗೋಜಿಡಿಗೆ ಹೋಗ್ತಾ ಇದ್ದೀನಿ. ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಹೋಗು ಅಜ್ಜಿ ಮನೆಯಲ್ಲಿ, ಗಾಡಿ ತಗೊಂಡು ಹೋಗು. ನೋಡಿ ಫಿಶ್ ಫ್ರೈ ರೆಡಿ ಆಯ್ತು, ಇನ್ನು ಊಟ ಮಾಡುದು ನಾವು. ಅಕ್ಕಿ ಮುಟ್ಟಂತೆ ಯಾರು ಹೇಳಿದ್ ನಿಂಗೆ? ಹೋಗಿ ಬರ್ತೀನಿ. ಕೈಯಲ್ಲೆಲ್ಲ ನೀರು ಹಾಕಿ ಮುಟ್ಟಬಾರ್ದು ಅಕ್ಕಿಯನ್ನು. ಬಾ ಸೈಕಲ್ ತಗೊಂಡು ಒಳಗೆ ಬಾ ಸೀದಾ, ಅಕ್ಕಿ ಮುಟ್ಬೇಡ, ಹಾಳಾಗ್ತದದು ಆಮೇಲೆ. ಬಾ ಸೈಕಲ್ ತಗೊಂಡು ಬಾ, ಸಾಕು, ಬಿಸಿಲಲ್ಲಿ ತಿರ್ಗಾಡಬಾರ್ದು, ತಲೆನೋವು ಬರ್ತದೆ. ಬಾ, ಎಲ್ಲಿ ಹೋಗುದು? ಸಾರು ಫಿಶ್ ಫ್ರೈ ಎಲ್ಲ ರೆಡಿ ಆಯ್ತು. ಈಗ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಮತ್ತೆ ಕಂಟಿನ್ಯೂ ಮಾಡಕ್ ಹೋಗಿಲ್ಲ, ಸ್ವಲ್ಪ ಮಲಗಿ ಎದ್ದು ಇವಾಗ ಸ್ವಲ್ಪ ಟೀಗೆ ಏನಾದ್ರು ಸ್ನಾಕ್ಸ್ ಮಾಡೋಣ ಅಂತ ಬಂದೆ. ಎಂತ ಸಹ ತಗೊಬಂದಿಲ್ಲ, ಯಾಕಂದ್ರೆ ಮತ್ತೆ ಮನೆಗೆ ಹೋಗಿದ್ಯಲ್ಲ, ಮತ್ತೆ ತಂದಿಟ್ರೆ ಎಲ್ಲ ಹಾಳಾಗ್ತದೆ. ಇನ್ನು ಸದ್ಯದಲ್ಲಿ ಅಲ್ಲಿ ಇಲ್ಲಿ ಹೋಗುದ್ರೊಳಗೆ ಮನೆಗೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ಏನು ಸಹ ತಂದಿಲ್ಲ. ಇರೋದನ್ನೇ ಖಾಲಿ ಮಾಡ್ತಾ ಇದ್ದೀನಿ, ಮನೇಲಿ ಇರೋದು. ತಂದಿಟ್ರೆ ಮತ್ತೆ ಇನ್ನು ತುಂಬಾ ಟೈಮ್ ನಾವು ಬರುದಿಲ್ಲ, ಮತ್ತೆ ಸುಮ್ನೆ ಹಾಳಾಗ್ತದೆ. ಹಾಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಉಂಟು, ಅದರಲ್ಲಿ ಈರುಳ್ಳಿ ಹಾಕಿ ಒಂದು ಈರುಳ್ಳಿ ಬೋಂಡ ಮಾಡೋಣ. ಓಕೆ, ಈರುಳ್ಳಿ ಬಜ್ಜಿ ರೆಡಿ ಆಯ್ತು. ಒಂದೇ ಒಂದು ಈರುಳ್ಳಿ ಹಾಕಿ ಮಾಡ್ಕೊಂಡಿದ್ದು ಸಿಂಪಲ್ ಆಗಿ, ಸಖತ್ತಾಗಿದೆ. ಬ್ಲಾಕ್ ಟೀ ಕೂಡ ಮಾಡಿದ್ದೀನಿ. ಇದು ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ನಿಮಗೆ. ಹಾಯ್, ಗುಡ್ ಮಾರ್ನಿಂಗ್ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ನೈಟ್ ಏನಂದ್ರೆ ಸ್ವಲ್ಪ ಮಾಡಿದ್ದೆ, ಆದ್ರೆ ಏನು ಅಷ್ಟೊಂದು ಕಂಟೆಂಟ್ ಇರಲಿಲ್ಲ, ಹಾಗಾಗಿ ನಿಮ್ಗೆ ಏನು ತೋರ್ಸಕ್ ಹೋಗ್ಲಿಲ್ಲ. ಇವತ್ತು ಮಾರ್ನಿಂಗ್ ಇಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫುಲ್ ಶೆಕೆ ಆಗಿರೋದ್ರಿಂದ ಎಂತ ಯಾವ ಕಡೆ ನೋಡಿದ್ರು ಶೆಕೆ, ಹೊರಗಡೆ ಹೋಗುವಾಗಿಲ್ಲ, ಒಳಗಡೆ ಕೂತ್ಕೊಳ್ಳೋಕು ಆಗ್ತಿಲ್ಲ, ಹಂಗ ಆಗ್ತಾ ಉಂಟು ಇವಾಗ. ಆಲ್ಮೋಸ್ಟ್ ಎಲ್ಲ ಕಡೆ ವೆದರ್ ಹೀಗೆ ಇರ್ಬೋದು, ಔಟ್ಸೈಡ್ ಅಂತೂ ಹೋಗಕ್ ಆಗದೇ ಇಲ್ಲ, ಆ ತರ ವೆದರ್ ಇದೆ. ಈಗ ನಾನು ಬೆಳಗ್ಗೆ ತಿಂಡಿಗೆ ನೀರ್ ದೋಸೆ ಮಾಡ್ತಾ ಇದ್ದೀನಿ. ನೀರ್ ದೋಸೆ ಮತ್ತೆ ಚಟ್ನಿ ಮಾಡಿಟ್ಟಿದ್ದೀನಿ. ಈಗ ದೋಸೆ ಪ್ರಿಪೇರ್ ಮಾಡಬೇಕು, ಮಾಡಿಬಿಟ್ಟು ಮತ್ತೆ ಅಡಿಗೆ ಎಲ್ಲ ಮಾಡಬೇಕು. ಫಸ್ಟ್ ದೋಸೆಯನ್ನ ಮಾಡ್ಕೊಳ್ತೀನಿ ನಾನು. ನೋಡಿ ಚಟ್ನಿ ಕೂಡ ರೆಡಿ ಆಗಿದೆ. ಯಾಕೋ ಸ್ವಲ್ಪ ಆರಾಮಿಲ್ಲ, ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿಲ್ಲ ನಾನು. ಆ ಥರ ಆಗ್ತಾ ಉಂಟು ವೆದರಿಗೆ ಅಂತ ಗೊತ್ತಿಲ್ಲ, ಹೀಟ್ ಆಗಿದೆ ಅಂತ. ತಿಂಡಿ ಎಲ್ಲ ತಿಂತೀನಿ, ಫಸ್ಟು ತಿಂಡಿ ಎಲ್ಲ ತಿನ್ಬಿಟ್ಟು ಮತ್ತೆ ನಿಮ್ಗೆ ನಾನು ಸಿಗ್ತೀನಿ. ರಾಜ್ಯಾ, ಗುಡ್ ಮಾರ್ನಿಂಗ್. ನೋಡಿ ನೀರ್ ದೋಸೆ ಚಟ್ನಿ ರೆಡಿ ಆಯ್ತು. ಹಾಲು ಕಾಯಿಸಿಟ್ಟಿದ್ದೀನಿ, ಇನ್ನೊಂದು ಟೀ ಮಾಡ್ಕೋಬೇಕು. ತಿಂಡಿ ಎಲ್ಲ ತಿಂದಾಯ್ತು, ಇನ್ನು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಬೇಕು. ನೀರ್ ದೋಸೆ ಮಾಡಿದೆ ಅಂತ ಕೇಳಿದೆ ಬೇಡ, ಗ್ಯಾಸ್ ಫುಲ್ ಆಗುತ್ತೆ ಆಚೆ ಈಚೆ ಅಂತ. ಅದು ಎಷ್ಟು ನಾವು ಸ್ಲೋ ಆಗಿ ಹಾಕೋದ್ರು ಆ ಕಡೆಗೆ ಹಾಗೆ ಹೋಗುತ್ತೆ. ಮತ್ತೆ ಏನಂದ್ರೆ ಪಾತ್ರೆ ಉಂಟು, ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅನ್ನಕ್ಕೆ ಇಡಬೇಕು. ಇನ್ನು ಬ್ರಾಗ್ಗೆ ಹಿಂಗೆ ಐಸ್ ಕ್ಯಾಂಡಿ ಮಾಡ್ಕೊಡ್ಬೇಕಂತ ಅವಾಗಿಂದ ತಲೆ ತಿಂತಿದ್ದಾಳೆ, ನಿನ್ನೆಯಿಂದ ಹೇಳ್ತಿದ್ದಾಳೆ ಮಮ್ಮಿ ಐಸ್ ಕ್ಯಾಂಡಿ ಮಾಡ್ಕೊಡು. ಐಸ್ ಕ್ಯಾಂಡಿ ನನಗೆ ಹೆದರಿಕೆ, ಎಲ್ಲೇ ಐಸ್ ಕ್ಯಾಂಡಿ ಮಾಡ್ಕೊಟ್ಟು ಮತ್ತೆ ಶೀತ ಗೀತ ಆಗ್ತದಂತ. ಮಾಡ್ಕೊಡು ಅದಕ್ಕೆ ಮಾಡ್ಕೊಡೋಣ ಅಂತ ಇದ್ದೀನಿ ಇವತ್ತು. ಅವಳಿಗೆ ಸ್ಟ್ರಾಬೆರಿ ಫ್ಲೇವರ್ ಬೇಕಂತೆ. ನನ್ನ ಹತ್ರ ಅದು ಫ್ಲೇವರ್ ಎಲ್ಲ ಹಾಕುದು ಕಲರ್ಸ್ ಎಲ್ಲ ಇಲ್ಲ,
ದಾಳಿಂಬೆ ಉಂಟು, ಅದರಲ್ಲೇ ಏನಾದರೂ ಮಾಡಿ ಅವಳಿಗೆ ಮಾಡ್ಕೊಡೋಣ ಅಂತ ಇದ್ದೀನಿ. ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ತಿಂತಾಳೋ ಗೊತ್ತಿಲ್ಲ, ಮಾಡ್ಕೊಡೋಣ ಅಂತಿದ್ದೀನಿ. ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅವಳಿಗೆ ಐಸ್ ಕ್ರೀಮ್ ಮಾಡ್ಕೊಡ್ಬೇಕು. ಓಕೆ, ಫಸ್ಟ್ ನಾನು ಪಾತ್ರೆ ಎಲ್ಲ ತೊಳ್ಕೊಳ್ತೀನಿ, ಆಮೇಲೆ ಐಸ್ ಕ್ರೀಮ್ ಮಾಡುವಾಗ ನಿಮ್ಗೂ ತೋರಿಸ್ತೀನಿ ಹೇಗಾಗಿದೆ ಅಂತ. ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆ, ಇವಾಗ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಅನ್ನಕ್ಕಿಟ್ಟೆ. ಅನ್ನನೂ ಆಗಿದೆ. ಇವತ್ತು ಗಂಜಿ ಊಟ ಮಾಡುವ ಅಂತ ಹೇಳಿ, ಗಂಜಿ ಮತ್ತೆ ಚಟ್ನಿ ಮಾಡಿ ಊಟ ಮಾಡುವಂತ. ಮತ್ತೆ ನಾಳೆ ಅಥವಾ ನಾಡಿದ್ದು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಅಮ್ಮನ ಮನೆಯಲ್ಲಿ ಇರೋಣ ಸ್ವಲ್ಪ ದಿವಸ, ಅದು ಅವರಿಗೂ ಬೇಜಾರಾಗ್ತದಲ್ವಾ. ಹಾಗಾಗಿ ಇವತ್ತು ನಾನು ಆಲ್ಮೋಸ್ಟ್ ಎಲ್ಲ ವಿಷಯನೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಪ್ರಾಗ್ಯಂದು ರಿಸಲ್ಟ್ ಕೂಡ ಬಂದಿತ್ತು, ಅದನ್ನು ಕೂಡ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಾಗ್ಯಂದು ಮಾರ್ಕ್ಸ್ ಕಾರ್ಡ್ ಕೂಡ ಬಂದಿತ್ತು, ನಿಮ್ಗೆ ತೋರಿಸ್ತಾ ಇದ್ದೀನಿ ಪ್ರಾಗ್ಯ ಹೇಗೆ ಮಾರ್ಕ್ಸ್ ತೆಗೆದಿದ್ದಾಳೆ ಅನ್ನೋದನ್ನ. ಓಕೆ, ಪ್ರಾಗ್ಯಂದು ಮಾರ್ಕ್ಸ್ ಕಾರ್ಡ್ ಬಂದಿದೆ. ಹೇಗೆ ಪ್ರಾಗ್ಯ ಬರೀ ಡ್ಯಾನ್ಸ್ ಮಾಡೋದು, ಯೂಟ್ಯೂಬ್ ಅಷ್ಟೇನೆ ಅಥವಾ ಓದೋದ್ರಲ್ಲಿ ಹೇಗಿದ್ದಾಳೆ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ಹೀಗೆ ಹಿಡಿದ್ರೆ ನಿಮ್ಗೆ ಉಲ್ಟಾ ಕಾಣ್ತದೆ, ಹಾಗಾಗಿ ಬ್ಯಾಕ್ ಕ್ಯಾಮೆರಾದಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು ಹೇಗೆ ಅವಳು ಎಲ್ಲ ಎಕ್ಸಾಮ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾಳೆ, ಹಾಗೆ ಅವಳ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೇಗೆ ಬಂದಿದೆ ಅಂತ ಹೇಳೋದನ್ನ. ಮತ್ತೆ ಅವಳು ಈ ಮಾರ್ಕ್ಸ್ ತೆಗೆದಿದ್ದಕ್ಕೆ ಪಪ್ಪ ಅವಳಿಗೆ ಏನ್ ಗಿಫ್ಟ್ ತಂದ್ಕೊಟ್ರು ಅದನ್ನು ಸಹ ಶೇರ್ ಮಾಡ್ತೀನಿ ನಿಮ್ಗೆ. ಓಕೆ, ಮತ್ತೆ ಇದರ ಜೊತೆ ನಾನು ಐಸ್ ಕ್ರೀಮ್ ಮಾಡ್ಲಿಕ್ಕೆ ಒಂದು ಕ್ಯಾಂಡಿ ಮಾಡ್ಕೊಡುವ ಪ್ರಾಗ್ನಿಂಗ್ ಅಂತ ಇದ್ದೇನೆ, ಅದನ್ನು ಕೂಡ ನಾನು ಶೇರ್ ಮಾಡ್ತೇನೆ. ಇಷ್ಟು ವಿಡಿಯೋದಲ್ಲಿ ಈ ವಿಡಿಯೋನ ಎಂಡ್ ಮಾಡ್ಬಿಡ್ತೀನಿ ನಾನು. ಫಸ್ಟ್ ನಿಮ್ಗೆ ಹೇಗೆ ಮಾರ್ಕ್ಸ್ ತೆಗ್ದಾಳೆ ಪ್ರಾಗ್ಯ ಅಂತ ಹೇಳಿ ತೋರಿಸ್ತೀನಿ. ಬ್ಯಾಕ್ ಕ್ಯಾಮೆರಾದಲ್ಲಿ ತೋರಿಸ್ತೀನಿ, ಹೀಗೆ ತೋರಿಸ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ಬ್ಯಾಕ್ ಕ್ಯಾಮೆರಾದಲ್ಲಿ ತೋರಿಸ್ತೀನಿ. ನೋಡಿ, ಪ್ರಾಗ್ಯನ ಮಾರ್ಕ್ಸ್ ಇದು ಆಲ್ಮೋಸ್ಟ್ ಎಲ್ಲ A+ ಇದೆ. ಒಂದರಲ್ಲಿ ಯಾವುದು ಸ್ಟೋರಿ ಟೆಲಿಂಗ್ ಅಲ್ಲಿ B+, ಲಾಸ್ಟ್ ಟೆಸ್ಟ್ ಅಲ್ಲಿ A+ ಮಾಡಿದಾಳೆ. ಮತ್ತೆ ಯಾವುದು ಡ್ರಾಯಿಂಗ್ ಅದರಲ್ಲಿ B+, A+ ಇದೆ. ಇದು ಬಿಟ್ರೆ ಎಲ್ಲಾನು ಚೆನ್ನಾಗಿದೆ. ಔಟ್ಸ್ಟ್ಯಾಂಡಿಂಗ್ ಅಂತ ಇದೆ ನೋಡಿ. ಇದು ಪ್ರಾಗ್ಯಂದು ಈ ವರ್ಷದ LKGದು ಪರ್ಫಾರ್ಮೆನ್ಸ್ ನೋಡಿ ಹೇಗಿದೆ. ಪಪ್ಪ ಏನ್ ತಂದ್ರು ಅಂದ್ರೆ ನೋಡಿ, ಇದು ಅವಳ ಹತ್ರ ಇರ್ಲಿಲ್ಲ ಬರೆಯುದು, ಅಂದ್ರೆ ಬೆಡ್ ಮೇಲೆ ಕುತ್ಕೊಂಡು ಬರಿತಾ ಇದ್ಲು. ಈ ಸಲ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಕ್ಕೆ ಅವಳಿಗೆ ಪಪ್ಪ ಈ ತರ ಕುತ್ಕೊಂಡು ಬರೀಲಿಕ್ಕೆ ತಂದಿದ್ದಾರೆ. ಇದು ಚೇರ್ ಸಹ ಉಂಟು ಒಂದು ನೋಡಿ ಈ ತರದ್ದು. ಫ್ಯಾನ್ ಹಾಕೊಂಡ್ರೆ ವಿಡಿಯೋ ಮಾಡುವಾಗ ಸೌಂಡ್ ಬರ್ತದೆ, ಹಾಗೆ ಫ್ಯಾನ್ ಆಫ್ ಮಾಡಿದ್ದೀನಿ. ಶೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಪ್ರಾಗ್ಯ ಇಲ್ಲಿ ಬಾ. ಚೆನ್ನಾಗಿ ಮಾಡಿದಾಳೆ, LKG ಅಲ್ವಾ, ಅವಳಿಗೇನು ಗೊತ್ತಿರ್ಲಿಲ್ಲ. ಇಷ್ಟು ಮಾಡಿ ಸಾಕು. ಪ್ರಾಗ್ಯ, ಹೇಗಾಯ್ತು ನಿಂಗೆ LKG ಎಲ್ಲ ಚೆನ್ನಾಗಾಯ್ತಾ? ನೀವು UKG ಅಲ್ಲಿ ಇದಕ್ಕಿಂತ ಚೆನ್ನಾಗಿ ಮಾರ್ಕ್ಸ್ ತೆಗಿತೀಯಾ? ಹೌದಾ? ಓಕೆ, ನಾನು ಸ್ವಲ್ಪ ಕಿರಿಕಿರಿ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದೀನಿ ಅವಳಿಗೆ. ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಳೆ, ಪರವಾಗಿಲ್ಲ. LKG ಅಲ್ವಾ, ಫಸ್ಟ್ ಅಂತ ಗೊತ್ತಿರುದಿಲ್ಲ ಅವರಿಗೆ, ಹಾಗಾಗಿ ಬೇವತ್ತು ಹೋಗಿದ್ದಾಳೆ ಶೆಕೆಯಲ್ಲಿ. ಓಕೆ, ಇವಾಗ ಐಸ್ ಕ್ಯಾಂಡಿ ಮಾಡಕ್ಕೆ ನನ್ನ ಹತ್ರ ಅದು ಐಸ್ ಕ್ಯಾಂಡಿ ಮೋಲ್ಡ್ ಉಂಟಲ್ಲ ಅದಿಲ್ಲ, ಹಾಗಾಗಿ ಓನರ್ ಮನೆಯವರ ಹತ್ರ ಕೇಳಿದ್ದೀನಿ, ಅವರಿಲ್ಲ, ಔಟ್ ಸೈಡ್ ಹೋಗಿದ್ದಾರೆ. ಅವರು ಬರುವುದನ್ನೇ ಕಾಯ್ತಾ ಇದ್ದಾಳೆ ಪ್ರಾಗ್ಯ. ಲೋಟದಲ್ಲಿ ಹಾಕಿ ಮಾಡಬಹುದು, ಅದು ಸ್ವಲ್ಪ ಸೈಜ್ ದಪ್ಪ ಬರುತ್ತಲ್ಲ, ಮಕ್ಕಳಿಗೆ ತಿನ್ಲಿಕ್ಕೆ ಸ್ವಲ್ಪ ಇದಾಗುದಿಲ್ಲ. ಅದು ಮೋಲ್ಡ್ ಆದ್ರೆ ತೆಳ್ಳಗಿರ್ತದೆ, ಕ್ಯಾಂಡಿ ಶೇಪ್ ಅಲ್ಲೇ ಇರ್ತದೆ, ಅದರಲ್ಲೇ ಮಾಡುವ ಅಂತ ಹೇಳ್ಬಿಟ್ಟು ಮಾಡಿ ಇಟ್ರೆ ತಿಂತಾಳೆ. ಇಲ್ಲಾಂದ್ರೆ ಹೊರಗಡೆಯಿಂದ ತಂದ್ಕೊಟ್ಟು ತಿಂತಾಳೆ. ಮೊನ್ನೆ ತಿಂದಿದ್ಲು, ಆದ್ರೂ ನಿನ್ನೆಯಿಂದ ನನ್ನ ತಲೆ ತಿಂತಿದ್ದಾಳೆ. ಹಾಗಾಗಿ ಈಗ ಅವಳಿಗೆ ಒಂದು ಮಾಡಿಕೊಡುವ ಅಂತ ಹೇಳ್ಬಿಟ್ಟು ಇವತ್ತೆಂತ ಮಾಡುದಿಲ್ಲ, ಗಂಜಿ ಊಟ ಮಾಡುದು. ಸ್ಟ್ರಾಬೆರಿ ಫ್ಲೇವರಾ? ಓಕೆ, ತೋರಿಸಿದೆ ಅಲ್ಲ ಪ್ರಾಗ್ಯನ ಮಾರ್ಕ್ಸ್ ಕಾರ್ಡ್ ಹೇಗಿತ್ತು, ಪ್ರಾಗ್ಯನ ರಿಸಲ್ಟ್ ಏನಾಯ್ತು ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ನನ್ನ ಮಗಳು ಜಾಣ ಇದ್ದಾಳೆ, ಇನ್ನು ಸಹ ಜಾಣೆ ಆಗ್ಬೇಕಲ್ಲ ಮಗ. ಓಕೆ, ಮತ್ತೆ ಸಿಗ್ತೀನಿ ನಾನು ನಿಮ್ಗೆ. ನೋಡಿ, ಐಸ್ ಕ್ರೀಮ್ ಮಾಡೋದಕ್ಕೆ ನಾನು ಫಸ್ಟ್ ದಾಳಿಂಬೆ ಹಣ್ಣಿದ್ದು ಜ್ಯೂಸ್ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನ ನಾನು ಇದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದಲ್ಲ, ಕೈಯಲ್ಲೇ ತೆಗೆದು ಇಟ್ಕೊಂಡಿದ್ದು. ಆಮೇಲೆ 1-2-3 ಆಗುವಷ್ಟು ಇದು ದಾಳಿಂಬೆದು ರಸ ಹಾಕ್ಬಿಟ್ಟು ಕ್ಯಾಂಡಿ ಮಾಡ್ಕೊಡೋಣ ಅಂತ. ಅವಳಿಗೆ ಸ್ಟ್ರಾಬೆರಿ ಫ್ಲೇವರ್ ಅಲ್ಲಿ ಬೇಕಂತ ಹೇಳಿದ್ರು, ಅದು ಕಲರಿಗೋಸ್ಕರ. ಮತ್ತೆ ಸ್ವಲ್ಪ ನಾನು ಇದು ಬೆಲ್ಲದ ಕ್ಯಾಂಡಿ ಬರುತ್ತಲ್ಲ ಅದನ್ನ ಮಾಡೋಣ ಅಂತಿದ್ದೀನಿ. ಬೆಲ್ಲದ ಕ್ಯಾಂಡಿ ಮಾಡೋದಕ್ಕೆ ಸ್ವಲ್ಪ ನೋಡಿ ಬೆಲ್ಲನ ತಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಸ್ವಲ್ಪ ಸಕ್ಕರೆ ಇದು
ಫಸ್ಟ್ ನಾನು ಸ್ವಲ್ಪ ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ಬೆಲ್ಲವನ್ನ ಕರಗಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕರಗ್ಲಿಕ್ಕೆ ಇಟ್ಟಿದ್ದೀನಿ ನಾನು. ಇದು ಚೆನ್ನಾಗಿ ಇವಾಗ ಕರಗಬೇಕು. ಬೆಲ್ಲ ಕರಗಿದ ಆದ್ಮೇಲೆ ನಾವು ಇದಕ್ಕೆ ತೆಂಗಿನಕಾಯಿ ಮತ್ತೆ ಏನ್ ಸೇರಿಸ್ಬೇಕು ಅದನ್ನೆಲ್ಲ ಸೇರಿಸ್ಕೊಂಡ್ರಾಯ್ತು. ಸ್ವಲ್ಪ ಏಲಕ್ಕಿಯನ್ನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಾಗುತ್ತೆ ಫ್ಲೇವರ್, ಅದಕ್ಕೋಸ್ಕರ ಬೆಲ್ಲವನ್ನ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಇದು ಪಾಕ ಏನು ಮಾಡ್ಕೋಬೇಕಂತ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗ್ತದೆ. ಇವಾಗ ನೋಡಿ, ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನ ಹಾಕೊಳ್ತೀನಿ ನಾನು. ಸ್ವಲ್ಪನೇ ಸಾಕು, ಜಾಸ್ತಿ ಏನು ಹಾಲು ಹಾಕ್ಬೇಕಂತಿಲ್ಲ. ಆಮೇಲೆ ಕ್ರಶ್ ಮಾಡಿ ಇಟ್ಕೊಂಡಿರೋದು ಇದು ತೆಂಗಿನಕಾಯಿ ಏನುಂಟು ಅದನ್ನ ನಾನು ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ಬಿಟ್ಟು 1-2 ನಿಮಿಷ ಕುದಿಸಿದ್ರೆ ಸಾಕು, ಜಾಸ್ತಿ ಕುದಿಸ್ಬೇಕಂತ ಏನಿಲ್ಲ. ನೋಡಿ, ಇದು ಕುದೀತಾ ಉಂಟು. ಇವಾಗ ನಾವು ಏಲಕ್ಕಿಯನ್ನು ಪುಡಿ ಮಾಡಿಟ್ಕೊಂಡಿದ್ವಿ. ಇವಾಗ ಸ್ಟ್ರಾಬೆರಿ ಐಸ್ ಕ್ರೀಮ್ ಮಾಡ್ಲಿಕ್ಕೆ ನೋಡಿ 1 ಕಪ್ ಆಗುವಷ್ಟು ತಣ್ಣಗಾಗಿರೋ ಹಾಲನ್ನು ತಕೊಂಡಿದ್ದೀನಿ. ಆಮೇಲೆ ಕಲರ್ ಬೇಕಲ್ವಾ, ಹಾಗಾಗಿ ನಾನು ಇದಕ್ಕೆ ಇದು ದಾಳಿಂಬೆದು ರಸ ತೆಗೆದಿಟ್ಕೊಂಡಿದ್ದೆಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕೊಳ್ಳೋದು. ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ರೆ, ಸ್ವಲ್ಪ ಸ್ವೀಟ್ ಇಷ್ಟಪಡುವ ಮಕ್ಕಳಾದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ, ಇಲ್ಲಾಂದ್ರೆ ಕಮ್ಮಿ ಸಾಕಾಗ್ತದೆ. ನೋಡಿ, ಓಕೆ. ಇವಾಗ ಐಸ್ ಕ್ರೀಮ್ದು ಇದು ಬೆಲ್ಲ ಕ್ಯಾಂಡಿದು ಇದೆಲ್ಲ ತಣ್ಣಗಾಗಿದೆ. ಮತ್ತೆ ಇದು ದಾಳಿಂಬೆ ರಸ ಹಾಕಿ ಹಾಲು ಹಾಕಿ ಮಾಡಿರೋದು, ಇದು ಕೂಡ ತಣ್ಣಗಾಗಿದೆ. ನಾನು ಐ ಥಿಂಕ್ ಇದು ಸ್ಟ್ರಾಬೆರಿ ಇದು ಕಲರ್ ಅಲ್ಲಿ ಬರ್ತದೆ ಅನ್ಕೊಂಡೆ, ಬಟ್ ಅದು ಬರ್ಲಿಲ್ಲ. ಪರವಾಗಿಲ್ಲ, ನೋಡುವ. ಫಸ್ಟ್ ಟೈಮ್ ನಾನು ಮಾಡುದು, ಹೇಗಾಗ್ತದೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಇವಾಗ ನಮ್ದು ಐಸ್ ಕ್ಯಾಂಡಿ ಎಲ್ಲ ಹಾಕಿ ಆಯ್ತು. ಒಂದ್ರದಕ್ಕ ಮೇಲದು ಕ್ಯಾಪ್ ಇಲ್ಲ, ಹಾಗಾಗಿ ಐಸ್ ಕ್ರೀಮ್ದು ಕಡ್ಡಿ ಬರ್ತದಲ್ಲ ಅದು ಹಾಕಿದ್ದೀನಿ. ಇವಾಗ ಇದನ್ನ ಫ್ರೀಸರ್ ಅಲ್ಲಿ ಇಡ್ತೀನಿ. ನೋಡುವ ಎಷ್ಟೊತ್ತಿಗೆ ಆಗ್ತದೆ. ನನ್ಗೂ ಐಡಿಯಾ ಇಲ್ಲ, ನಾನು ಫಸ್ಟ್ ಟೈಮ್ ಮಾಡಿ ಕೊಡ್ತಾ ಇರೋದು, ಹಾಗಾಗಿ ಇದನ್ನ ಇವಾಗ ಫ್ರೀಸರ್ ಅಲ್ಲಿ ಇಡ್ತೀನಿ. ನೋಡಿ, ಪ್ರಾಗ್ಯಂದು ಐಸ್ ಕ್ಯಾಂಡಿ ರೆಡಿ ಆಯಿತು. ಅದು ಫುಲ್ಲಾಗಿ ಗಟ್ಟಿಯಾಗಿರಲಿಲ್ಲ. ಅವಳು ಕೇಳ್ತಾನೆ ಇದ್ಲು ಕೊಡು ಕೊಡು ಅಂತ. ನಾನು ತೆಗಿಯೋದ್ರೊಳಗೆ ಅದೆಲ್ಲ ಕಟ್ಟಾಗಿ ಬಿತ್ತು. ಒಂದು ಸ್ವಲ್ಪ ಸರಿಯಾಗಿತ್ತು, ಮತ್ತು ಉಳಿದಿದ್ದನ್ನು ನಾನು ಹಾಗೆ ಫ್ರೀಸರಲ್ಲಿ ಇಟ್ಟೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.